ಈ ಹೊಸ ಪಾಲಿಸಿಗೆ ಅಗ್ನಿಪಥ್ ಅಂತ ಕರೀತಾರೆ. ಅದರಲ್ಲಿ ರಿಕ್ರೂಟ್ ಆಗೋರಿಗೆ ಅಗ್ನಿವೀರ್. ಈ ಮೊದಲಿನ ರಿಕ್ರೂಟ್ಮೆಂಟ್ ಬೇರೆ ತರ ಇತ್ತು. ಈಗ 4 ವರ್ಷ 6 ತಿಂಗಳು ಟ್ರೈನಿಂಗು, ಅದಾದ್ಮೇಲೆ 3.5 ವರ್ಷ ಸರ್ವ್ ಮಾಡೋದು. ಅದಾದ್ಮೇಲೆ ಸೈನ್ಯದಿಂದ ಅವರು 75% ಹೊರಗಡೆ ಹೋಗ್ತಾರೆ, ಇನ್ನು 25% ಪರ್ಮನೆಂಟ್ ಆಗಿ ಮುಂದುವರಿತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ಸೈನ್ಯದ ಪ್ರೊಫೈಲ್ ಏನು, ಸೈನ್ಯದ ಒಂದು ಚಿತ್ರಣ ಇದೆ, ಅದನ್ನ ಬದಲಾವಣೆ ಮಾಡಬೇಕು. ಯಾಕೆ ಬದಲಾವಣೆ ಮಾಡಬೇಕು ಅಂದ್ರೆ, ನಮ್ಮ ದೇಶದಲ್ಲಿ ಈಗ ಆವರೇಜ್ ಸರಾಸರಿ ಸೈನಿಕರ ವಯಸ್ಸು 32 ಇದೆ. ಕಾರ್ಗಿಲ್ ಯುದ್ಧ ಆದ್ಮೇಲೆ ಒಂದು ವಾರ್ ಕಮಿಷನ್ ಅಂತ ಕೂರಿಸಿದ್ರು. ಡಾಕ್ಟರ್ ಸುಬ್ರಹ್ಮಣ್ಯಂ ಅದರ ಅಧ್ಯಕ್ಷರಾಗಿದ್ರು. ಅವರ ಒಂದು ರೆಕಮೆಂಡೇಶನ್ ಅಂದ್ರೆ, ಈ ಏನು ಸರಾಸರಿ ವಯಸ್ಸಿದೆ ಅದನ್ನ ಇಳಿಸಬೇಕು, ಸರಾಸರಿ ವಯಸ್ಸು ಜಾಸ್ತಿ ಇರಬಾರ್ದು ಅಂತ. ನಮ್ಮ ದೇಶದ್ದು 32 ಇದೆ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ್ದು ಐ ಆಮ್ ನಾಟ್ ಶ್ಯೂರ್, ಬಟ್ ಇಟ್ ಈಸ್ ವೇರಿಯಸ್ಲಿ ಸೆಟ್ 28. ಅವ್ರದ್ದು 28 ವರ್ಷ ಸರಾಸರಿ ಏಜ್ ಇದೆ. ಸೊ ಈ ಏಜ್ ಏನಕ್ಕೆ ನಾವು ಕಡಿಮೆ ಮಾಡಬೇಕು ಅಂದ್ರೆ, ಬ್ಯಾಟಲ್ ಫ್ರಂಟ್ ಅಲ್ಲಿ ನಾವು ವಯಸ್ಸಾಗಿರೋನ್ನ ಕಳ್ಸಕ್ಕಾಗಲ್ಲ. ಸೊ ವಿ ಶುಡ್ ಹ್ಯಾವ್ ದ ಯಂಗ್ ಯೂತ್ ಅಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಪೀಪಲ್ ಟು ಗೈಡ್ ದಮ್. So we should have the younger component should be larger, and the component which guides them should be they will not be in great numbers. There will 1 or 2 in a battlefront, but the larger component will be youth. ಇದಾದ ಮೇಲೆ ಈ ಏನು ಈ ಅಗ್ನಿಪಥದ ಇನ್ನೊಂದು ಉದ್ದೇಶ ಅಂದ್ರೆ, ನರೇಂದ್ರ ಮೋದಿಯವರು ಈ ದೇಶದ ಯುವ ಜನತೆಗೆ ದೇಶವನ್ನು ಬಲಿಷ್ಠವಾಗಿ ಕಟ್ಟಕ್ಕೆ ಅವರಿಗೆ ಒಂದು ಸೈನ್ಯದಲ್ಲಿ ಕೆಲಸ ಮಾಡೋ ಅವಕಾಶ ಕೊಡಬೇಕು, ಅವ್ರಿಗೆ ಒಂದು ವೇದಿಕೆ ಕಲ್ಪಿಸಿಕೊಡ್ಬೇಕು. 4 ವರ್ಷ ಸರ್ವಿಸ್ ಮಾಡಿ ಬಂದಾಗ ಅವನು 17.5 ವರ್ಷದಿಂದ ಎಂಟ್ರಿ ಲೆವೆಲ್ ಇದೆ. 17.5 ವರ್ಷದಿಂದ 21 ವರ್ಷವರೆಗೂ ಎಂಟ್ರಿ ಲೆವೆಲ್. 4 ವರ್ಷ ಮುಗಿಸ್ ಬಂದ್ರೆ ಅವನು ಈಚೆ ಬಂದಾಗ ಅವನಿಗೆ ವಯಸ್ಸು ಮ್ಯಾಕ್ಸಿಮಮ್ 25 ಆಗಿರುತ್ತೆ, ಇಲ್ಲ ಮಿನಿಮಮ್ 21 ಆಗಿರುತ್ತೆ. ಅವನಿಗೆ ಸುಮಾರು 13 ಲಕ್ಷ ರೂಪಾಯಿ ಕ್ಯಾಶ್ ಸಿಗುತ್ತೆ. ಆ ಕ್ಯಾಶ್ ಇಂದ ಅವನೇನಾದ್ರೂ ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡಬಹುದು, ಅಥವಾ ಅವನು ಇಫ್ ಈಸ್ ವೆರಿ ಗುಡ್ ಇನ್ ಅಕಾಡೆಮಿಕ್ಸ್ ಈ ಮೇ ಗೋ ಫಾರ್ ಹೈಯರ್ ಸ್ಟಡೀಸ್. ಅವನಿಗೆ ಫೈನಾನ್ಷಿಯಲಿ ಸೆಟ್ಲ್ ಆಗ್ತಾನೆ. ಅವನಿಗೆ ಅವನು ಪರಾಕ್ರಮ, ಅವನ ಡ್ರೈವಿಂಗು, ಅವನ ಕಾಮ್ರೇಡಿಯರ್ಶಿಪ್, ಸೌಹಾರ್ದತೆ, ಇದನ್ನೆಲ್ಲ ಕಲ್ತ್ಕೊಂಡ್ಬರ್ತಾನೆ. ಸೈನ್ಯದ ಮುಖ್ಯ ಗುಣಗಳು. ಅದ್ರ ಜೊತೆ ಅವನು ಈಚೆ ಬರೋದ್ರಿಂದ ದೇಶಕ್ಕೆ, ಸಮಾಜಕ್ಕೆ ಒಂದು ದೊಡ್ಡ ಸಂಪತ್ತು ಸಿಗುತ್ತೆ ಆ ಯುವ ಪೀಳಿಗೆ. ಇದು ನರೇಂದ್ರ ಮೋದಿಯವರ ಕನಸು. ಇದನ್ನ ರಾಹುಲ್ ಗಾಂಧಿಯವರು ತುಂಬಾ ಅಸಂಬದ್ಧವಾಗಿ ಟೀಕೆ ಮಾಡೋರು. ಅವ್ರೇನು ಹೇಳೋರು ಅಂದ್ರೆ, ಇದನ್ನ ಅಗ್ನಿವೀರರನ್ನ ಕಸದ ಟೈಪ್, ಲೇಬರ್ ಟೈಪ್ ಉಪಯೋಗಿಸ್ಬಿಟ್ಟು ಆಚೆಗೆ ಹಾಕ್ಬಿಟ್ಟು. ಇದು ಖಂಡಿತ ಅಲ್ಲ. ಅವ್ರಿಗೆ ಈ 4 ವರ್ಷ 6 ತಿಂಗಳು ಟ್ರೈನಿಂಗು, 3.5 ವರ್ಷ ಸರ್ವ್ ಮಾಡ್ತಾರೆ. ಆ ಟೈಮಲ್ಲಿ ದುರಾದೃಷ್ಟವಶತ್ತು ಅವ್ರೇನಾದ್ರೂ ಹುತಾತ್ಮರಾದ್ರೆ ಅವ್ರ ಮನೆಗೆ ಸುಮಾರು 1,01,00,000 ರೂಪಾಯಿ ಸಿಗುತ್ತೆ. ಈಗ 2 ಹುಡುಗರು ಹುತಾತ್ಮರಾದ್ರು. ಒಬ್ಬ ಅಜಯ್ ಕುಮಾರ್ ಸಿಂಗ್ ಅಂತ, ಇನ್ನೊಬ್ಬ ಗಾವಟೆ ಅಂತ. ಅವರಿಬ್ಬರಿಗೂ ಒಬ್ಬರಿಗೆ 1,01,00,000 ಏನೋ ಸಿಕ್ಕಿದೆ, ಇನ್ನೊಬ್ಬರಿಗೆ 1,65,00,000. 65,00,000 ಏನಕ್ಕೆ ಸ್ಟೇಟ್ ಕಾಂಟ್ರಿಬ್ಯೂಷನ್. ಸೊ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ, ಕೆಲವರಿಗೆ ಗೊತ್ತಿರಲ್ಲ. ದಟ್ ಈಸ್ ಪರ್ಟಿಕ್ಯುಲರ್ ಸ್ಟೇಟ್. ಕರ್ನಾಟಕ ಸ್ಟೇಟ್ ಏನು ಅಂತದೇನು ಕೊಡಲ್ಲ. ಕೆಲವು ಸ್ಟೇಟ್ಗಳಲ್ಲಿ ಜಾಸ್ತಿ ಕೊಡ್ತಾರೆ, ಪಂಜಾಬ್, ಹರಿಯಾಣ, UP. ಸೊ ಇಟ್ಸ್ ಸ್ಟೇಟ್ ಟು ಸ್ಟೇಟ್. ಅವ್ರ ಕಾಂಪೋನೆಂಟ್ ಅವ್ರು ಕೊಡ್ತಾರೆ. ಕರ್ನಾಟಕದಲ್ಲಿ ಕ್ಯಾಂಟೀನ್ ಕೂಡ 14% GST ಮೊದಲು ಕನ್ಸೆಷನ್ ಫ್ರೀಯಾಗಿ ಬಿಟ್ಟಿದ್ರು, ಅದನ್ನು ಬಿಡ್ತಾ ಇಲ್ಲ ಸಿದ್ದರಾಮಯ್ಯ, ಅದನ್ನು ತಗೊಳ್ತಾರೆ. 28% ಏನು GST ಇದೆ, ಅದು 14% ಸೆಂಟ್ರಲ್ ಗವರ್ಮೆಂಟ್, 14% ಸ್ಟೇಟ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ನಮಗೆ ಕ್ಯಾಂಟೀನ್ ಐಟಮ್ಗೆಲ್ಲ 14 ನಮಗೆ ಮಾಫಿ ಮಾಡೋರು. ನಾವು ಏನು ಕ್ಯಾಂಟೀನ್ ಹೋಗ್ತೀವಿ ಅದಕ್ಕೆ 14% ನಮಗೆ ಟ್ಯಾಕ್ಸ್ ಇಲ್ಲ ಅವ್ರದ್ದು. ಬಟ್ ಕರ್ನಾಟಕ ಗವರ್ಮೆಂಟ್ ಚಾರ್ಜ್ ಮಾಡೋದು. ಸಪೋಸ್ ಸೆಂಟ್ರಲ್ ಗವರ್ಮೆಂಟ್ ಚಾರ್ಜ್ ಮಾಡಿಬಿಟ್ಟು ನಾವು ಕ್ಯಾಂಟೀನ್ಗೆ ಹೋಗಂಗಿಲ್ಲ, ವಿ ಕ್ಯಾನ್ ಬೈ ಇಟ್ ಇನ್ ಓಪನ್ ಮಾರ್ಕೆಟ್. ಸೊ ಕರ್ನಾಟಕ ಗವರ್ಮೆಂಟ್ ಅಂತೂ ಯಾವುದೇ ಸಹಾಯ ಮಾಡ್ತಿಲ್ಲ. ಇನ್ನು ಇವರು ರಾಹುಲ್ ಗಾಂಧಿ ಏನು ಹೇಳೋದ್ರೆ, ಇಟ್ ಈಸ್ ಬೀಂಗ್ ಯೂಸ್ಡ್ ಆಸ್ ಎ ವೇಸ್ಟ್ ಪೇಪರ್, ಟಿಶ್ಯೂ ಪೇಪರ್. ಇಲ್ಲಿ ನಾನು ಒಂದು ಚರಿತ್ರೆಯಿಂದ ಒಂದು ಪಾಯಿಂಟ್ನ ಕೋಟ್ ಮಾಡಕ್ಕೆ ಇಷ್ಟಪಡ್ತೀನಿ.
ನಾವು ಮಿಲಿಟರಿ ಸೈನ್ಸ್ನ ಚರಿತ್ರೆನ ಸ್ವಲ್ಪ ಆಳವಾಗಿ ಹೋದ್ರೆ ಈ ನಮ್ಮ ಸೈನಿಕರನ್ನು ದೊಡ್ಡ ಪ್ರಮಾಣದಲ್ಲಿ ಈ ತರ ಆಚೆ ಕಳಿಸಿದ್ದು ಎರಡನೇ ಮಹಾಯುದ್ಧದಲ್ಲಿ ನಮಗೆ ಸಿಗುತ್ತೆ. ಎರಡನೇ ಮಹಾಯುದ್ಧ ಶುರುವಾಗಿದ್ದು 1939ರಲ್ಲಿ, 1944ವರೆಗೂ ಯುದ್ಧ ನಡೀತು. ಆಗ ಬ್ರಿಟಿಷ್ನವರು ಇಲ್ಲಿದ್ರು. ಕಾಂಗ್ರೆಸ್ನವರು ನಾವು ಶಾಂತಿಪೂರ್ವಕವಾಗಿ ಯುದ್ಧ ಮಾಡ್ತೀವಿ, ಗಾಂಧೀಜಿ ನಮಗೆ ಚಳವಳಿ ಬೇಡ, ಹಿಂಸೆ ಬೇಡ ಅಂತೆಲ್ಲ ಹೇಳಿದ್ರು. But they have immensely helped the British government to raise the Indian army to 20 lakhs. All the armed forces hardly 14 lakhs. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ನಮ್ಮ ಇಂಡಿಯನ್ ಆರ್ಮಿ 20 ಲಕ್ಷ ಆಗಿತ್ತು. ಆ 20 ಲಕ್ಷದಲ್ಲಿ 1,60,000 ಜನ ಹುತಾತ್ಮರಾದರು. ಯುರೋಪಲ್ಲಿ ನಾವು ಯುದ್ಧ ಮಾಡಿದ್ವಿ, ಆಫ್ರಿಕಾದಲ್ಲಿ ನಾವು ಯುದ್ಧ ಮಾಡಿದ್ವಿ, ವೆಸ್ಟ್ ಏಷ್ಯಾದಲ್ಲಿ ಮಾಡಿದ್ವಿ, ಇಸ್ರೇಲ್ ನಾವು ಬಿಡಿಸ್ಕೊಟ್ವಿ ಟರ್ಕ್ಮನಿಂದ, ಎಲ್ಲ ಕಡೆ ನಾವು. ಅದಾದ್ಮೇಲೆ ಏನಾಯ್ತು ನಿಮ್ಗೆಲ್ಲ ಗೊತ್ತೇ ಇದೆ. 1900 ಮೊದಲು ಲೀಗ್ ಆಫ್ ನೇಷನ್ ಅಂತ ಆರ್ಗನೈಸೇಷನ್ ಬಂತು, ವಿಶ್ವಸಂಸ್ಥೆ ಬಂತು. ಜರ್ಮನಿ, ಇಟಲಿ, ಜಪಾನ್ ಸೋತ್ಬಿಟ್ಟು ಅವ್ರು ಶರಣರಾದ್ರು, ಯುದ್ಧ ನಿಂತೋಯ್ತು. ಎಲ್ಲ ಸೈನ್ಯಗಳನ್ನ ಕಡಿಮೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. 44ರಿಂದ ಕಡಿಮೆ ಮಾಡಬೇಕು ಅಂತ ಪ್ರಾರಂಭ ಆಯಿತು. 47ಕ್ಕೆ ಸ್ವಾತಂತ್ರ್ಯ ಬಂತು, ಕಾಂಗ್ರೆಸ್ ಗವರ್ಮೆಂಟ್ ಬಂತು, ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಏನು 20 ಲಕ್ಷ ನಮ್ಮ ಸೈನ್ಯ ಇತ್ತು, ಅದನ್ನು 4 ಲಕ್ಷಕ್ಕೆ ಇಳಿಸ್ಬಿಟ್ರು. ವಿ ಕಾಲ್ ಇಟ್ ಆಸ್ ದ ಗ್ರೇಟೆಸ್ಟ್ ಡಿಮೊಬಲೈಸೇಷನ್. 16 ಲಕ್ಷನ ಕಡಿಮೆ ಮಾಡಿದ್ರು. ಬ್ರಿಟಿಷ್ನವರು ಸ್ವಲ್ಪ ಕಡಿಮೆ ಮಾಡಿದ್ರು, ಇವರು ಪೂರ್ತಿ ಕಡಿಮೆ ಮಾಡಿಬಿಟ್ರು. That is the implication of what further we face in 62 war, 65 ನಲ್ಲಿ ಅದು ಎಫೆಕ್ಟ್ ಆಗಿದೆ. 62 ವಾರ್ ಅಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಚೈನಾದವರು ನಮ್ಮದು 48,000 ಸ್ಕ್ವೇರ್ ಕಿಲೋಮೀಟರ್ನ ಹಿಡ್ಕೊಂಡ್ಬಿಟ್ರು. ನಮ್ಮ ಸೈನ್ಯನ ಅಷ್ಟು ಕಡಿಮೆ ಮಾಡಿದ್ರು, ಅದಕ್ಕೇನು ಪ್ರಾಮುಖ್ಯತೆನೇ ಕೊಡ್ತಿರ್ಲಿಲ್ಲ. ಅದಕ್ಕೆ ಜವಾಹರ್ಲಾಲ್ ನೆಹರೂನೇ ನೇರವಾದ ಕಾರಣ, ಅದು ಹಿಸ್ಟ್ರಿಲಿ ಇದೆ. ಸೊ ನಮ್ಮ ಸೈನ್ಯಕ್ಕೆ ಈಗ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಹಿಂದೆ ಇನ್ಫೆಂಟ್ರಿನಲ್ಲಿ ಏನು ಓದ್ತಾ ಇಲ್ದಿದ್ರು ಹೋಗೋರು. ಅದಾದ್ಮೇಲೆ ಸ್ವಾತಂತ್ರ್ಯ ಬಂದ್ಮೇಲೆ 6ನೇ ಕ್ಲಾಸು. ಈಗ ನಿಮ್ಗೆ ಎಷ್ಟು ಜನ ಗೊತ್ತಿದೆಯೋ ನನಗೆ ತಿಳಿದಿಲ್ಲ. ಈಗ ಎಂಟ್ರಿ ಲೆವೆಲ್ ಎಜುಕೇಶನ್ ಫಾರ್ ಎವ್ರಿ ಪಾಯಿಂಟ್ ಆಫ್ ಆರ್ಮಿ, ನೇವಿ, ಏರ್ ಫೋರ್ಸ್ 10+2. PUC ಆಗಿದ್ರೇನೆ ಆರ್ಮಿ, ನೇವಿ, ಏರ್ ಫೋರ್ಸ್ಗೆ ಹೋಗಕ್ಕಾಗೋದು. ದೇ ಆರ್ ಆಲ್ ವೆಲ್ ಎಜುಕೇಟೆಡ್, ದೇ ಆರ್ ಟೆಕ್ ಸ್ಯಾವಿ, ದೇ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಪೀಪಲ್. ನಮ್ಮಲ್ಲಿ ಸೆಲೆಕ್ಷನ್ ಡಿಕ್ಟಿಮ್ ಏನು ಅಂದ್ರೆ, ವಿ ಸೆಲೆಕ್ಟ್ ಬೆಟರ್ ಅಮಂಗ್ ದ ಬೆಸ್ಟ್. ಒಂದು 400-500 ಜನ ಬಂದ್ರೆ ಒಬ್ಬ ಇಬ್ಬರೇ ಸೆಲೆಕ್ಟ್ ಆಗೋದು. ಬಿಕಾಸ್ ಫೈಟಿಂಗ್ ಮೆಟೀರಿಯಲ್ ಅಷ್ಟೊಂದು ಇರಲ್ಲ. ಸಮನ್ ಮೇ ಡೂ ವೆಲ್ ಇನ್ ರಿಟರ್ನ್ ಇಂಟರ್ವ್ಯೂ ಎಲ್ಲ ಮಾಡ್ಬೋದು, ಬಟ್ ಇಫ್ ಈಸ್ ನಾಟ್ ಎ ಫೈಟಿಂಗ್ ಮೆಟೀರಿಯಲ್, ಇಟ್ ಇಸ್ ಆಫ್ ನೋ ಯೂಸ್ ಟು ಅಸ್. ಅದ್ರ ಜೊತೆಗೆ ಈಗ ಆ ವೇಲರ್ ಏನು ಪರಾಕ್ರಮದ ಜೊತೆಗೆ ವಿ ನೀಡ್ ವೆಲ್ ಎಜುಕೇಟೆಡ್ ಬಾಯ್ಸ್, ಬಿಕಾಸ್ ದೇ ಹ್ಯಾವ್ ಟು ಬಿ ಟೆಕ್ ಸ್ಯಾವಿ ಟು ಎಂಟರ್ ದ ಬ್ಯಾಟಲ್ ಫೀಲ್ಡ್ ಇನ್ ದ ಪ್ರೆಸೆಂಟ್ ಕಂಡೀಷನ್ಸ್. ಈಗ ಮೊದಲು ಬರೀ ಭೂಮಿಯಿಂದೇ ನಮ್ದು ಮುಖ್ಯವಾದ ಯುದ್ಧ ಇತ್ತು, ಎರಡನೇದು ನೀರಿಂದ ನೇವಿ ಇತ್ತು. ಐ ಆಮ್ ಟಾಕಿಂಗ್ ಅಬೌಟ್ 200-250 ಇಯರ್ಸ್. ಅದಾದ್ಮೇಲೆ ಈ 20ನೇ ಶತಮಾನದಲ್ಲಿ ಮೊದಲನೇ ಮಹಾಯುದ್ಧದಿಂದ ಸ್ವಲ್ಪ ಏರ್ಕ್ರಾಫ್ಟ್ ಬಂತು, ಎರಡನೇ ಮಹಾಯುದ್ಧ ಜೋರಾಗಿ ಬಂತು. ಈಗ ಬಿಡಿ, ಸೊ ಏರ್ಕ್ರಾಫ್ಟ್ ಹೋಗ್ಬಿಟ್ಟು ಈಗ ಡ್ರೋನು, ಈಗ ನಾವು ಈಗ ಅದು ಭೂಮಿ, ಆಕಾಶ, ನೀರು, ಸ್ಪೇಸ್, ಅಂತರಿಕ್ಷದಲ್ಲೂ ಹೋಗಿದ್ವಿ. ಸೊ ವಿ ಎಕ್ಸ್ಟೆಂಡೆಡ್ ಅವರ್ ವಾರ್ಫೀಲ್ಡ್ ರೈಟ್ ಅಪ್ ಟು ಸ್ಪೇಸ್, ನಾಟ್ ಜಸ್ಟ್ ಏರ್. ಇದ್ರ ಜೊತೆಗೆ ಆನ್ ದ ಗ್ರೌಂಡ್ ವಿ ಹ್ಯಾವ್ ಸರ್ಟನ್ ಥಿಂಗ್ಸ್ ಲೈಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ನಾನು ತುಂಬಾ ನಿಮಗೆ ಸೋಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹೇಳಿ ನಿಮಗೆ ಕನ್ಫ್ಯೂಸ್ ಮಾಡಲ್ಲ. ಒಂದು ಸಣ್ಣ ಆಯುಧದ್ದು ಹೇಳ್ತೀನಿ. ನಮ್ಮ ಮೆಕನೈಸ್ಡ್ ಇನ್ಫೆಂಟ್ರಿ ಅಂದ್ರೆ ಅವ್ರ ಹತ್ರ ಎಲ್ಲ ವೆಹಿಕಲ್ಲು, ಅವ್ರ ಮೂವ್ಮೆಂಟ್ಗೆ ಜಾಸ್ತಿ ಇರುತ್ತೆ. ಅವ್ರ ಹತ್ರ ಒಂದು ಮಿಸೈಲ್ ಇದೆ, ಒಂದು ಸ್ಮಾಲ್ ಮಿಸೈಲ್. ದಟ್ ಮಿಸೈಲ್ ಈಸ್ ಕಾಲ್ಡ್ ಆಪ್ಟಿಕ್ ಗೈಡೆಡ್ ಆಂಟಿ ಟ್ಯಾಂಕ್ ಮಿಸೈಲ್. ಈ ಮಿಸೈಲ್ ಏನ್ ಮಾಡುತ್ತೆ ಅಂದ್ರೆ, ನಾವು ಎನಿಮಿ ಟ್ಯಾಂಕ್ನ ಸುಮಾರು ಅದ್ರ ರೇಂಜ್ 1,000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಆಸ್ ಸೂನ್ ಆಸ್ ವಿ ಸ್ಪಾಟ್ ಇಟ್, ಒಬ್ಬ ಕಮಾಂಡರ್ ಅಥವಾ ಒಂದು ಲೆನ್ಸ್ ಹಾಕೊಂಡು ಅವನ ದೃಷ್ಟಿನ ಆ ಟಾರ್ಗೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವಾಗ ಹಿಂದ್ಗಡೆಯಿಂದ ಇವರು ಯಾರೋ ಒಬ್ಬರು ಗನ್ ಮ್ಯಾನ್ ಫೈರ್ ಮಾಡ್ತಾರೆ. ಸೊ ಇಫ್ ಐ ಆಮ್ ದ ಕಮಾಂಡರ್, ಮೈ ಗ್ಲಾನ್ಸ್, ನನ್ನ ದೃಷ್ಟಿ ಟಾರ್ಗೆಟ್ ಮೇಲೆ, ನನ್ನ ದೃಷ್ಟಿ ಎಲ್ಲಿರುತ್ತೋ ಅಲ್ಲೇ ಹೋಗಿ ಬಡಿಯುತ್ತದೆ. ಸೊ ಇದನ್ನ ನಾನು ಏನಕ್ಕೆ ನಿಮ್ಗೆ ಹೇಳಕ್ ಇಷ್ಟಪಟ್ಟೆ ಅಂದ್ರೆ, ಸೊ ದಿಸ್ ಇಸ್ ದ ಲೆವೆಲ್ ಆಫ್ ಟೆಕ್ನಾಲಜಿ. ಇದು ಹೊಸ ಟೆಕ್ನಾಲಜಿ ಅಲ್ಲ. ಈ ಏನು ಆಂಟಿ ಟ್ಯಾಂಕ್ ಆಪ್ಟಿಕ್ ಗೈಡೆಡ್ ಮಿಸೈಲ್ ಸುಮಾರು 25 ವರ್ಷದಿಂದ ಇದೆ. ನಾನೊಂದು ಸಿಂಪ್ಲಿಫೈ ಮಾಡಿ ನಿಮ್ಗೆ ಹೇಳಿದ್ದೀನಿ. ಆದ್ರಿಂದ ನಾವು ಫಾರ್ಗೆಟ್ ಅಬೌಟ್ ದ ಎರಾ ಆಫ್ ಸರ್ವಿಸ್ ಪೀಪಲ್ ವರ್ ರೆಫರ್ ಟು ಆಸ್ ಗಾರ್ಡ್ಸ್. ಸೆಕ್ಯೂರಿಟಿ ಮ್ಯಾನೇಜ್ ಮಾಡೋದು, ಅಲ್ಲಿ ಇಲ್ಲಿ ಗಾರ್ಡ್. ನೋ ಮೋರ್. ನರೇಂದ್ರ ಮೋದಿ ಬಂದ ಮೇಲೆ
1 ರ್ಯಾಂಕ್ 1 ಪೆನ್ಷನ್ ಬಂತು. ನಮ್ಮ ಹುಡುಗರು ಯಾರು ಆರ್ಮಿ, ನೇವಿ, ಏರ್ ಫೋರ್ಸ್ ಇಂದ ಈಚೆಗೆ ಬರ್ತಾರೆ, ಮಿನಿಮಮ್ ದೇ ಆರ್ ಗೆಟಿಂಗ್ 30,000 ಪೆನ್ಷನ್. ದಟ್ಸ್ ದ ಮಿನಿಮಮ್. Almost everybody is above 35,000 only. Minimum they get about 30. And they are all well equipped in life with life skills, life survival techniques, life skills. They are well equipped. ಸೊ ಏನು ರಾಹುಲ್ ಗಾಂಧಿ ಅವ್ರನ್ನ ಟಿಶ್ಯೂ ಪೇಪರ್ ಎಸ್ತಾಗೆಸಿದ್ದಾರೆ, ಇದು ಒಂದು ಅವರು ನಮ್ಮ ಯುವ ಜನತೆಗೆ ಮಾಡಿರುವಂಥ, ಅವ್ರನ್ನ ಯುವ ಜನತೆನ ದಾರಿ ತಪ್ಪಿಸುವಂಥ ಒಂದು ಕೆಲಸ. ಅದನ್ನ ವಿರೋಧಿಸಲಿಕ್ಕೆ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ನಾನು ಬಂದೆ. ಇವರು ಯಾರು ನಮ್ಮ ರಾಹುಲ್ ಗಾಂಧಿ ಅವರು, ವಿ ಕಾಲಿಮ್ ಆಸ್ ಮಿಲಿಟರಿ ಟರ್ಮ್ಸ್ ಅಲ್ಲಿ ಲೂಸ್ ಗನ್ ಅಂತೀವಿ. ಲೂಸ್ ಗನ್ ಅಂದ್ರೆ ಎಲ್ಲಿ ಬೇಕಾದ್ರೂ ಫೈರ್ ಮಾಡ್ಬಿಡೋದು. ಅವ್ರು ಏನೇನೋ ಹೇಳ್ತಾರೆ. ಅವರು ಇಲ್ಲಿ ನನಗೆ ಸಾಕಷ್ಟು ಕೊಟ್ಟು ಅವ್ರು ಟ್ವೀಟ್ ಮಾಡಿರೋದು ಎಲ್ಲ, ಬಟ್ ಐ ಡೋಂಟ್ ವಾಂಟ್ ಟು ರೆಫರ್ ಆಲ್ ದಟ್ ರಬೀಶ್ ಅಂಡ್ ಇಸ್ ಸೋ ಮೆನಿ ಥಿಂಗ್ಸ್. ಎಲ್ಲ ಅಸಂಬದ್ಧವಾದ್ದು ಸಿಕ್ಕಾಪಟ್ಟೆ ಇದೆ, ಅದಕ್ಕೆ ಹೋಗಲ್ಲ. ಈ ಏನು ಈ 1 ರ್ಯಾಂಕ್ 1 ಪೆನ್ಷನ್ ಅನ್ನ ಮೋದಿ ಅವರು ಇಂಪ್ಲಿಮೆಂಟ್ ಮಾಡಿದ್ರು, ಅದು ಒಂದು ನಮ್ಮನ್ನ ಇಡೀ ಸಮಾಜದಲ್ಲಿ ಸರ್ವಿಂಗ್ ಪೀಪಲ್ ಆಸ್ ವೆಲ್ ಆಸ್ ದ ಎಕ್ಸ್ ಸರ್ವಿಸ್ ಮೆನ್, ನಮ್ಮನ್ನ ಸಮಾಜದಲ್ಲಿ ಸುಮಾರು ಒಂದು 7-8 ಹೆಜ್ಜೆ ಮುಂದಕ್ಕೆ ತಂದುಬಿಟ್ಬಿಟ್ಟು. ಆ್ಯಂಡ್ ನನಗೀಗ 70 ವರ್ಷ. ವಾಟ್ ಐ ಸಿ, ಐ ಜಾಯಿಂಡ್ ಇನ್ ಡ್ಯೂರಿಂಗ್ 71 ವಾರ್. ನಾವು ಅವಾಗ ಏನು ನೋಡ್ತಾ ಇದ್ವಿ ನಮ್ಮ ಎಕ್ಸ್ ಸರ್ವಿಸ್ ಮೆನ್ನು, ಈಗೇನು ನೋಡ್ತಾ ಇದ್ದೀನಿ, ದೇರ್ ಈಸ್ ಎ ಇಮ್ಮೆನ್ಸ್ ಡೆವಲಪ್, ಇಮ್ಮೆನ್ಸ್. ನಾನು ಏನು ಇಮ್ಮೆಜರಬಲ್ ನನ್ನ ದೃಷ್ಟಿನಲ್ಲಿ. Almost all ex-servicemen, whether he is from Army, whether he is Air Force, Navy, they are all well settled now. They are living comfortable life because ಅವರು ಒಂದು ಹಾರ್ಡ್ ಲೈಫ್ ಲೀಡ್ ಮಾಡಿದ್ಮೇಲೆ they definitely deserve a comfortable life. ಅದನ್ನು ಮೋದಿ ಅವರು ಅದಕ್ಕೆ ಪೂರ್ಣವಾದ ಅವರ ಈ ಏನು 1 ರ್ಯಾಂಕ್ 1 ಪೆನ್ಷನ್ 1952 ಇಂದ ಹ್ಯಾಂಗಿಂಗ್ ಇತ್ತಂತ. ನಮಗೆ ಗೊತ್ತಿಲ್ಲ, ನಾವು ಸರ್ವಿಸಲ್ಲಿ ಹೋದಾಗ ನಮ್ಮ ಸೀನಿಯರ್ಸ್ ಹೇಳೋರು 1 ರ್ಯಾಂಕ್ 1 ಪೆನ್ಷನ್ ಅಂತ. ನಮಗೆ ಅವಾಗೇನು ಗೊತ್ತಾಗ್ತಿಲ್ಲ, ಏನೋ ಇದೆ, ನಾವೇನು ಈಗಲೇ ಪೆನ್ಷನ್ಗೆ ಹೋಗ್ತೀವ. ನಾವು ಈಚೆಗೆ ಬಂದು 20 ವರ್ಷ ಆದರೂ ಬರಲಿಲ್ಲ. ಮೋದಿ ಬಂದ್ಮೇಲೆ ಬಂದು ಇಟ್ ಇಸ್ ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್, ಇಂಡೀಡ್ ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್. ಐ ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್ ಮೈ ಹ್ಯಾಪಿನೆಸ್ ಅಬೌಟ್ 1 ರ್ಯಾಂಕ್ 1 ಪೆನ್ಷನ್. ಇಟ್ ಈಸ್ ಎ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್. ಅದಾದಮೇಲೆ ಆರ್ಮಿನಲ್ಲೂ ನೀವೆಲ್ಲ ಪ್ರೆಸ್ನವ್ರು ನಾನು ಹೇಳೋದೇನು ಬೇಕಿಲ್ಲ. ದಟ್ ಒಟ್ಟು ಕಡೆ ಆರ್ಮ್ ಫೋರ್ಸಸ್ ಅವ್ರಿಗೆ ಮೊದಲು ನಮ್ಮದು ಒಂದು ತುಂಬ ಹಿಡಿತದಲ್ಲಿತ್ತು. ಒಂದು ಫೈರ್ ಮಾಡೋಕ್ಕೊಮ್ಮೆ ಹಿಂದಕ್ಕೆ ನೋಡಬೇಕಾಗಿತ್ತು. ಪೊಲಿಟಿಕಲ್ ಡಿಸಿಷನ್ ಏನಿದೆ, ನಾನು ಈಗ ಟೆರರಿಸ್ಟ್ ಅಟ್ಯಾಕ್ ಮಾಡಿದೆ, ಇನ್ಯಾವ ಅಟ್ಯಾಕ್ ಆಯಿತು, ವಿ ವರ್ ನಾಟ್ ಅಲೌಡ್ ಟು ಓಪನ್ ಇಮಿಡಿಯೇಟ್ಲಿ. ವಿ ಹ್ಯಾವ್ ಟು ಲುಕ್ ಬ್ಯಾಕ್, ಆಸ್ಕ್ ಫಾರ್ ದ ಪರ್ಮಿಷನ್, ಆ್ಯಂಡ್ ದೆನ್ ಓನ್ಲಿ ವಿಲ್ ಹ್ಯಾವ್ ಟು ಮೂವ್. ನಾನು ನಿಮಗೆ ಒಂದು ಉದಾಹರಣೆ ಹೇಳಕ್ಕೆ ಇದು ಇಷ್ಟಪಡ್ತೀನಿ. ಇಟ್ಸ್ ಆನ್ ದ ರೆಕಾರ್ಡ್, ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು. ಏನು ನಮ್ಮ ಬಾಲಾಕೋಟ್ ಪಾಕಿಸ್ತಾನ ಮೇಲೆ ನಾವು ಏರ್ ಅಟ್ಯಾಕ್ ಮಾಡಿದ್ವಿ. ಅಲ್ಲಿ ಒಂದು 280 ಫಾರಿನ್ ಪತ್ರಕರ್ತರ ಅಸೆಸ್ಮೆಂಟ್ ಪ್ರಕಾರ 289 ಜನ ಟೆರರಿಸ್ಟ್ನ ಹೊಡೆದಾಕೋದು. ಅದಾದಮೇಲೆ ಅವರು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರು, ಏನೇನೋ ಆಯಿತು. ನಮ್ಮ ಯಾರು ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಏರ್ಕ್ರಾಫ್ಟಲ್ಲಿ ಅವರು F-16 ಶೂಟ್ ಮಾಡಿದ್ರು, ಅವರು ಈ ಕಡೆನೇ ಮಾಡಿದ್ರು, ಇಬ್ಬರು ಇಜೆಕ್ಟ್ ಔಟ್ ಮಾಡಿದ್ರು. ಅಭಿನಂದನ್ನ ಪಾಕಿಸ್ತಾನದಲ್ಲಿ ಹಿಡ್ಕೊಂಡಿದ್ರು. ಹಿಡ್ಕೊಂಡ ಮೇಲೆ ಏನಾಯಿತು, ಇಟ್ಸ್ ಮೋಸ್ಟ್ ಆಫ್ ಯು ಮಸ್ಟ್ ಬಿ ನೋಯಿಂಗ್, ಪಾಕಿಸ್ತಾನ್ ಪಾರ್ಲಿಮೆಂಟಲ್ಲಿ ಅವ್ರಿಗೆ ಇಂಟೆಲಿಜೆನ್ಸ್ ಮುಖಾಂತರ ಗೊತ್ತಾಯಿತು, ಮೋದಿ ಅರೇಂಜ್ ಫಾರ್ ಎ ಅಟ್ಯಾಕ್ ಆನ್ ಪಾಕಿಸ್ತಾನ. ಬ್ರಹ್ಮೋಸ್ ಮಿಸೈಲ್ ಅಭಿನಂದನ್ ಬಿಡದೇ ಇದ್ರೆ ನಾವು ಅವರು ಬ್ರಹ್ಮೋಸ್ ಮಿಸೈಲ್ ಯೂಸ್ ಮಾಡಿ ಅಟ್ಯಾಕ್ ಮಾಡ್ತಾನೆ ನಮ್ಮನ್ನು. ಅವಾಗಿದ್ದ ರಕ್ಷಣಾ ಮಂತ್ರಿ ಹೆಸರು ಮರ್ತೋಯ್ತು. ಈ ವಾಸ್ ವರ್ಚುವಲಿ ಶಿವರಿಂಗ್ ಇನ್ ದರ್ ಸೆನೆಟ್, ಅವ್ರ ಪಾರ್ಲಿಮೆಂಟ್ ನಾನು ನಡುತ್ತಾ ಇದ್ದಂತೆ. ದಟ್ ವೆರಿ ಈವ್ನಿಂಗ್ ದೇ ಅನೌನ್ಸ್ ದರ್ ರಿಲೀಸ್. ಇದು ಏನಕ್ಕೆ ನಾನು ಯಾಕೆ ಹೇಳಿದೆ ಅಂದರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂಥ ತೀರ್ಮಾನಗಳು ನಾವು ತಗೊತಿರ್ಲಿಲ್ಲ, ಇಷ್ಟು ಆರ್ಮ್ ಫೋರ್ಸಸ್ಗೆ ಇಂಥ ಗೌರವನೂ ಇರಲಿಲ್ಲ.